ಕೋಗಿಲು ಲೇಔಟ್ನಲ್ಲಿ 200ಕ್ಕೂ ಹೆಚ್ಚು ಅನಧಿಕೃತ ಮನೆಗಳ ತೆರವು ಕಾರ್ಯ ಇವತ್ತು ಮುಂದುವರೆದಿತ್ತು. ಜೆಸಿಬಿಯ ಈ ನಡೆಗೆ ಆಕ್ರೋಶಗೊಂಡಿರುವಂತಹ ನಿವಾಸಿಗಳು ಇವತ್ತು ಸೀದಾ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕಿದ್ರು. ಈ ವೇಳೆ ಪೊಲೀಸರು ತಡೆದಿದ್ದು ರಸ್ತೆಯಲ್ಲಿಯೇ ಕೂತು ನಿವಾಸಿಗಳು ಕಣ್ಣೀರು ಸುರಿಸಿದ್ದಾರೆ. ಮಾತ್ರ ಸಡನ್ ಆಗಿ ಬಂದು ನಮಗೇನು ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಹಿಂಗೆ ಕೈ ಇಕ್ಕಿದ್ರೆ ಮಕ್ಕಳು ಮರಿ ಎತ್ಕೊಂಡು ನಾವೆಲ್ಲಿ ಹೋಗ್ಬೇಕು, ಬೀದಿಗೆ ಹೋಗ್ಬೇಕಾ? ರಾತ್ರಿ ಎಲ್ಲ ಜನಗಳು ಮಲ್ಕೊಳ್ಳೋಕೆ ಜಾಗ ಇಲ್ಲ, ಎಲ್ಲ ರಾತ್ರಿ ಇಲ್ಲೇ ಮಲ್ಕೊಂಡಿದ್ದೀವಿ ರೋಡಲ್ಲೇ. ಜೆಸಿಬಿ ರೌರವ ನರ್ತನಕ್ಕೆ ಮನೆಗಳು ಪೀಸ್ ಪೀಸ್, ಬೀದಿಗೆ ಬಿದ್ದ ಕುಟುಂಬಗಳು, ಎತ್ತ ನೋಡಿದ್ರು ಮನೆಗಳ ಅವಶೇಷಗಳು, ಚಳಿಯಲ್ಲಿ ನಡುಗಿದ್ರು ಕೇಳೋರು ಯಾರೂ ಇಲ್ಲ. ಮಕ್ಕಳ ಕತೆ ಏನು ಅಂತ ಕಣ್ಣೀರು. ಬೇಕೇ ಬೇಕು, ನ್ಯಾಯ ಬೇಕು ಅಂತ ರಸ್ತೆಯಲ್ಲಿ ಪ್ರತಿಭಟನೆ. ಇದು ಯಲಹಂಕದ ಕೋಗಿಲು ಲೇಔಟ್ನಲ್ಲಿದ್ದ 200ಕ್ಕೂ ಹೆಚ್ಚು ಮನೆಗಳನ್ನ ಜಿಬಿಎ ತೆರವು ಮಾಡಿ ಜನರನ್ನ ಸಂಕಷ್ಟಕ್ಕೆ ದೂಡಿದ ಪರಿ. ನಿನ್ನೆ ಬೆಳಗ್ಗೆಯಿಂದಲೇ ಜಿಬಿಎ 9 ಜೆಸಿಬಿಗಳಿಂದ ತೆರವು ಕಾರ್ಯಾಚರಣೆಯನ್ನ ಆರಂಭಿಸಿತ್ತು. ನಿನ್ನೆ ಸಂಜೆಯ ಒಳಗಾಗಿ 200ಕ್ಕೂ ಹೆಚ್ಚು ಮನೆಗಳು ನೆಲಕಚ್ಚಿದ್ವು. ಪರಿಣಾಮ ನಿನ್ನೆ ರಾತ್ರಿಯಿಡೀ ಮೈ ಕೊರೆಯುವ ಚಳಿಗೆ ಬೆಂಕಿ ಕಾಯಿಸಿಕೊಂಡು ಪುಟ್ಟ ಮಕ್ಕಳನ್ನ ಇಟ್ಕೊಂಡು ಬೀದಿಯಲ್ಲಿಯೇ ಜನ ಮಲಗಿದ್ರು. ಆದ್ರೆ ಇಷ್ಟೆಲ್ಲ ಅವಾಂತರ ಆದ್ರೂ ಜನ ಬೀದಿಗೆ ಬಿದ್ರು. ಯಾವೊಬ್ಬ ಅಧಿಕಾರಿಯೂ ಬಂದು ಇಲ್ಲಿನ ಜನರ ಗೋಳನ್ನ ಕೇಳಲೇ ಇಲ್ಲ. ಗೋಮಾಳಕ್ಕೆ ಜಿಲ್ಲಾಡಳಿತ ಕೊಟ್ಟ ಜಾಗದಲ್ಲಿ ಅನಧಿಕೃತ ಮನೆ ನಿರ್ಮಾಣ ಮಾಡಿದ್ದಾರೆನ್ನುವುದು ಜಿಬಿಎ ವಾದ. ಆದ್ರೆ ನೋಟಿಸ್ ಕೊಡದೆ ಹೀಗೆ ಬೀದಿ ಪಾಲು ಮಾಡೋದು ಎಷ್ಟು ಸರಿ ಅನ್ನೋದು ಇಲ್ಲಿ ವಾಸ ಮಾಡ್ತಾ ಇದ್ದ ಜನರ ಗೋಳು. ಹೀಗಾಗಿ ಇವತ್ತು ಬೆಳಿಗ್ಗೆ 3 ಕ್ಯಾಂಟರ್ ವಾಹನಗಳಲ್ಲಿ ನಿವಾಸಿಗಳು ಸಚಿವ ಕೃಷ್ಣ ಬೈರೇಗೌಡರ ಕೊಡಿಗೆಹಳ್ಳಿ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ವೇಳೆ ಸಚಿವರು ಮನೆಯಲ್ಲಿ ಇಲ್ಲ ಅಂತ ಪೊಲೀಸರು ಜನರನ್ನ ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ. ಆದ್ರೆ ಮನೆ ಕಳೆದುಕೊಂಡ ಕುಟುಂಬಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು, ನ್ಯಾಯ ಸಿಗೋವರೆಗೂ ಈ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ರಸ್ತೆಯಲ್ಲಿಯೇ ಕುಳಿತು ಪ್ರತಿಭಟಿಸಿದ್ರು. ಮನೆಯೆಲ್ಲ ಹೊಡೆದಾಕಿ ಮಣ್ಣೆಯಲ್ಲಿ ಮಲ್ಕೊಂಡಿದ್ರು ನೋಡಿ, ಎಲ್ಲ ಹಿಂಗು ಕಿತ್ತಾಕಿ ನಾಯಿ ತರ ಬಿಸಾಕಿದ್ದಾರೆ ಆಚೆ ಕಡೆ. ಚಿಕ್ಕ ಮಕ್ಕಳು, ನಮ್ಮ 12 ವರ್ಷ ಹುಡುಗಿ ಅದು ಎತ್ಕೊಂಡು ನಾವು ರೋಡಲ್ಲಿ ಮಲ್ಕೊಳ್ಬೇಕು. ಇವಾಗ ನಮ್ಮ ಜೊತೆ ಏನೋ ಹೆಚ್ಚು ಕಮ್ಮಿ ಆಗೋದಂದ್ರೆ ಗೌರ್ಮೆಂಟ್ ಜವಾಬ್ದಾರಿ ತಗೊಂತಾರೆ. ನಮ್ಗೆ ಕ್ಲಾಟ್ ಎಕ್ಸಾಮ್ ಇದೆ, ಸೊ ಅದನ್ನ ಬರೀಬೇಕು. ನಮ್ಗೆ ಆಲ್ ಟಿಕೆಟ್ ಇದೆ, ನಮ್ಮ ID ಕಾರ್ಡ್ ಬಿದ್ದಿದೆ, ನಮ್ಮ ಸರ್ಟಿಫಿಕೇಟ್ ಬಿದ್ದಿದೆ. ನಾವು ಎಷ್ಟೋ ಕನ್ಸಿಟ್ಕೊಂಡು ನಾವು ಮಿಡಲ್ ಕ್ಲಾಸ್ಗೆ ನಮ್ಮ ಮನೆಗೆ ಅದೊಂದೇ ಇರೋದು. ನಮಗೆ ಓದದೆ ಎಜುಕೇಶನ್ ನಮಗೆ ಇಂಪಾರ್ಟೆಂಟ್. ಏನೂ ಟೈಮ್ ಕೊಟ್ಟಿಲ್ಲ. ನೀವು ಬೇರೆ ಸಿಲಿಂಡರ್ ಮಾತ್ರ ಎತ್ತಿ ಆಚೆ ಇಕ್ಕಿ ಬೇರೆ ಎಲ್ಲ ಹೆಂಗೋದ್ನು ಹಾಳಾಗೋಗ್ಲಿ ಅಂತ ಹೇಳ್ತೀವಿ. ಇಲ್ಲಿ ಅನಧಿಕೃತವಾಗಿ ಮನೆ ಕಟ್ಟಿದ್ದೇ ನಿಜ ಇದ್ರೂ ಇರಬಹುದು. ಆದ್ರೆ ಮಾನವೀಯತೆ ಅನ್ನೋದು ಒಂದು ಇದೆ ಅಲ್ವಾ? ನೋಟಿಸ್ ಕೊಡಬಹುದಿತ್ತು, ಮನೆಗೆ ಬಂದು ಸಿಬ್ಬಂದಿ ಎಚ್ಚರಿಸಬಹುದಿತ್ತು. ಅದನ್ನ ಬಿಟ್ಟು ಹೀಗೆ ಜನರನ್ನ ಏಕಾಏಕಿಯಾಗಿ ಈ ಮೈ ಕೊರೆಯೋ ಚಳಿಯಲ್ಲಿ ಬೀದಿ ಪಾಲು ಮಾಡಿದ್ದು ಎಷ್ಟು ಸರಿ? ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.